ಅದು ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಒಂದು ಒಂದು ಆಡಳಿತ ಪಕ್ಷದ ಅಸ್ಥಿರತೆ ಅದರ ಆಧಾರದ ಮೇಲೆ ನಿರ್ಣಯವನ್ನ ತೆಗೆದುಕೊಳ್ತಾರೆ. ಈಗಿರೋ ಬೆಳವಣಿಗೆಯಲ್ಲಿ ಖಂಡಿತವಾಗೂ ಆಡಳಿತ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ, ಆಡಳಿತ ಮಾಡಕ್ಕೆ ಯೋಗ್ಯರಿಲ್ಲ ಅನ್ನುವಂಥದ್ದು ಒಂದು ಬಹಳ ಪ್ರಬಲವಾದ ಗ್ರೌಂಡ್ ಇದೆ. ಜನ ಶಾಸಕರು ಇಟ್ ಇಸ್ ನಾಟ್ ದ ನಂಬರ್ ಗೇಮ್. ಅದೇ ಮುಖ್ಯಮಂತ್ರಿ ಹೇಳಿದ್ರು 140 ಜನ ಇದ್ದೀರಿ ಸ್ವಾಮಿ, ಇದ್ರಾಗ ಜಗಳ ಆಡ್ತೀರಾ? 140 ಜನ ನಿಮ್ ಮ್ಯಾಂಡೇಟ್ ಕೊಟ್ಟ ಮೇಲೆ ನೀವ್ಯಾಕೆ ಜಗಳ ಆಡ್ಕೊಳ್ತೀರಾ? ಚಿಕ್ಕ ಮಕ್ಕಳ ತರ ಯಾಕೆ ಜಗಳ ಆಡ್ಕೊಳ್ತೀರಾ? ಆ ಪ್ರಶ್ನೆಗಳ ಉತ್ತರ ಬೇಕಲ್ಲ. ನೀವು ಸುಮ್ಮನೆ ಇವರು ಸೇರಿ ಬ್ರೇಕ್ಫಾಸ್ಟ್ ಮಾಡಿ ನಾಟಕ ಬೇಕು ಅಂತ ಜನ ಕೇಳ್ತಾರೆ. ಜನರ ಧ್ವನಿಯಾಗಿ ನಾವು ಹಲವಾರು ಪ್ರಶ್ನೆಗಳು ಕೇಳಬೇಕು. ಮತ್ತೆ ಎಲ್ಲಾ ಅವಿಶ್ವಾಸ ನಿರ್ಣಯವೂ ಕೂಡ ಯಶಸ್ವಿಯಾಗಿದೆ ಅಂತಲ್ಲ. ಎಷ್ಟು ಕರ್ನಾಟಕದಲ್ಲಿ ಸರ್ಕಾರ ಸ್ಥಿರವಾಗಿದ್ದಾಗೂ ಕೂಡ ನಂಬರ್ ಸರಿಯಾಗಿದ್ದರೂ ಕೂಡ ಅವರ ಆಡಳಿತ ಮತ್ತು ರಾಜಕಾರಣ ಸರಿ ಇದ್ದಾಗ ವಿರೋಧ ಪಕ್ಷಗಳು ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಅದರಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಅಲ್ಲೆಲ್ಲ ಫ್ಲೋರ್ ಲೀಡರ್ಸು ಎಲ್ಲ ಕುತ್ಕೊಂಡು ಒಂದು ತೀರ್ಮಾನ ಮಾಡಿ ನಾವು ಇಲ್ಲಿ ಅದ್ರ ಭವಿಷ್ಯ ನುಡಿಯಲಿಲ್ಲ. ಏನ್ ಬೇಕಾದ್ರೂ ಆಗ್ಬೋದು. ಈ ಬೆಳವಣಿಗೆಗಳು ನೋಡಿದಾಗ ಏನ್ ಬೇಕಾದ್ರೂ ಆಗ್ಬೋದು ಅಂತ ಅನಿಸ್ತಾ ಇದೆ. ಈ ಮೊದಲನೇ ಸುತ್ತು ಎರಡನೇ ಸುತ್ತು ಅಂತಾರಲ್ಲ, ಮೊದಲನೇ ಸುತ್ತಿನಲ್ಲಿ ಸಿದ್ದರಾಮಯ್ಯ ಮೇಲ್ಗೈ ಇದ್ರು. ಇಲ್ಲೇ ದಿಲ್ಲಿಗೆ ಬಂದು ನಿಮ್ಮ ಹತ್ರನೇ ಹೇಳಿದ್ರು ನಾನು 5 ವರ್ಷ ಮುಖ್ಯಮಂತ್ರಿ ಅಂತ. ಮೊದಲನೇ ಸುತ್ತಲ್ಲಿ ಇವತ್ತು ರಾಹುಲ್ ಗಾಂಧಿ ಭೇಟಿ ಆಗ್ಬೋದು, ಅವುಗಳ 17. ಈಗ ಅದನ್ನ ಹೇಳ್ತಾರೆ. ಎರಡನೇ ಸುತ್ತಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಗ್ರೌಂಡ್ ಅನ್ನ ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ, ಅವರ ರಾಜಕೀಯ ನೆಲಗಟ್ಟನ್ನ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ, ಬಾರ್ಗೇನಿಂಗ್ ಮಟ್ಟಕ್ಕೆ ಬಂದಿದ್ದಾರೆ ಅಂತ. ಮೊದಲನೇ ಸುತ್ತಿನಲ್ಲಿ ಮುಖ್ಯಮಂತ್ರಿ ಅಂದ್ರೆ ಎರಡನೇ ಸುತ್ತು ಇನ್ನು ಮೂರನೇ ಸುತ್ತು ಯಾರ್ದಾಗತ್ತೆ ಅನ್ನುವಂತ ಕುತೂಹಲ ಇವತ್ತು ನಮಗೆಲ್ಲ ಇದೆ. ಕರ್ನಾಟಕ ಜನತೆಗೆ ಮಾತ್ರ ಈಗ ಇಷ್ಟೇ ಉಳಿದಿದ್ದು, ಯಾವಾಗ ಈ ಅನಿಷ್ಟ ಸರ್ಕಾರ ತೊಲಗಿತು ನಮ್ಮ ಕರ್ನಾಟಕದಿಂದ ಅನ್ನುವಂಥದ್ದು ಅವರ ನಿರ್ಣಯ. ಸರ್, ಬಿಜೆಪಿ ವಿಧಾನಸಭೆ ಎರಡೂ ಇದೆ. ಇಟ್ ಈಸ್ ಅದು ಚಾಲೆಂಜ್ ಮತ್ತು ಅಪರ್ಚುನಿಟಿ ಎರಡೂ ಇದೆ. ಸ್ಥಿರವಾಗಿರುವಂತಹ ಸರ್ಕಾರ, ಗಟ್ಟಿಯಾದಂತಹ ನಾಯಕತ್ವ, ಹೈಕಮಾಂಡ್ ಅನ್ನ ಅದರ ಅಸ್ತಿತ್ವವನ್ನ ಅತ್ಯಂತ ಗಮನ ಮಾಡ್ತಿದೆ. ಈ ತರ ರಾಜಕೀಯ ಅಸ್ಥಿರತೆ ಇದ್ದಾಗ ಹೈಕಮಾಂಡದ್ದು ಬೆಲೆ ಹೆಚ್ಚಾಗುತ್ತೆ. ಯಾವ ಬೆಲೆಯನ್ನು ಕೇಳಕ್ ಹೋಗ್ಬೇಡಿ, ಬೆಲೆ ಹೆಚ್ಚಾಗುತ್ತೆ. ಆದ್ರೆ ಇದನ್ನು ಸರಿಯಾಗಿ ಅವರು ನಿಭಾಯಿಸದೇ ಇದ್ರೆ ಖಂಡಿತವಾಗೂ ಫೇಲಿಯರ್. ಸೊ ಇಟ್ ಇಸ್ ಬೋತ್.